ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲೊಂದು ವಿಭಿನ್ನ ಪ್ರಯತ್ನ, ನೇರ ಭವಿಷ್ಯ ಕಾರ್ಯಕ್ರಮ. ನಿಮ್ಮ ಸಮಸ್ಯೆಗಳಿಗೆ ಸಿಗಲಿದೆ ನೇರ ಪ್ರಸಾರದಲ್ಲೇ ಪರಿಹಾರ. ವೀಕ್ಷಕರೇ, ಅಂದರೆ ಇಷ್ಟು ದಿನ ನಾವು ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ದೂರವಾಣಿ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳ್ಕೊಳ್ತಿದ್ರಿ. ಆದರೆ ಈ ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾರ್ಯಕ್ರಮದಲ್ಲಿಯೇ ಭಾಗವಹಿಸಿ ಗುರುಗಳ ಬಳಿ ಪರಿಹಾರವನ್ನು ಕಂಡುಕೊಳ್ಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಇವತ್ತಿನ ನೇರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರದ ಪ್ರತಾಪ್ ಅವರ ಕುಟುಂಬ. ನಮಸ್ಕಾರ ನಿಮಗೆ. ಹಾಗೆ ಪ್ರತಾಪ್ ಅವರ ಕುಟುಂಬದ ಕಷ್ಟಗಳಿಗೆ ಪರಿಹಾರವನ್ನ ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ಯಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶಂಕರಾಚಾರ್ಯಾಯ ನಮಃ, ಶ್ರೀಮಧ್ವಾಚಾರ್ಯಾಯ ನಮಃ, ಶ್ರೀಮತೆ ರಾಮಾನುಜಾಯ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಈ ಪ್ರತಾಪ್ ಅವರ ಕುಟುಂಬಕ್ಕೆ ಪರಿಹಾರವನ್ನು ನೀಡೋದಕ್ಕಿಂತ ಮೊದಲು ಇವತ್ತಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಅಲ್ಪ ಲಾಭ, ಅಧಿಕ ಖರ್ಚು, ಬಹಳಷ್ಟು ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಅಧಿಕಾರಿಗಳಲ್ಲಿ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ನೀಚ ಜನರ ಸಹವಾಸ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಮಾನಸಿಕವಾಗಿ ಒತ್ತಡಕ್ಕೆ ಈ ದಿನ ನೀವು ಸಿಲುಕೋಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಗೋಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಮನೆಯಲ್ಲಿ ಅಶಾಂತಿ, ಹಣದ ತೊಂದರೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಸ್ವಲ್ಪ ಅನಾರೋಗ್ಯ ಪೀಡಿತರಾಗಬೇಕಾಗುತ್ತೆ. ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಪಠನೆಯನ್ನ ಮಾಡಿ ಶಿವಾಲಯಕ್ಕೆ ಭೇಟಿಯನ್ನು ನೀಡಿ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಸಾಲ ಬಾಧೆ, ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಕುಟುಂಬದಲ್ಲಿ ಅಸೌಖ್ಯ, ಉದ್ಯೋಗದಲ್ಲಿ ಕಿರಿಕಿರಿ, ಯತ್ನ ಕಾರ್ಯಗಳಲ್ಲಿ ಭಂಗಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ಬಡವರಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಸ್ತ್ರೀ ಲಾಭ, ಬಂಧು ಮಿತ್ರರ ಸಮಾಗಮ, ಮೇಲಾಧಿಕಾರಿಗಳಿಂದ ತೊಂದರೆ, ಶತ್ರು ಬಾಧೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ ಅಂಧರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ವ್ಯವಹಾರಗಳಲ್ಲಿ ಬಹಳಷ್ಟು ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ, ಕುಟುಂಬದಲ್ಲಿ ನೆಮ್ಮದಿಯ ಒಂದು ವಾತಾವರಣ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿ ಅಭಿವೃದ್ಧಿ, ದಾನ ಧರ್ಮದಲ್ಲಿ ಆಸಕ್ತಿ, ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಜಯ, ಭೂಲಾಭ, ವಾಹನ ಪ್ರಾಪ್ತಿಯಾಗ್ತಕ್ಕಂಥ ಶುಭಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ತುಲಾರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಅಧಿಕ ತಿರುಗಾಟ, ಆದಾಯಕ್ಕಿಂತ ಖರ್ಚು ಜಾಸ್ತಿ, ಸಲ್ಲದ ಅಪವಾದ, ಚಂಚಲ ಮನಸ್ಸು. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ.
ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ಥಳ ಬದಲಾವಣೆ, ಅನಾರೋಗ್ಯ, ಮಕ್ಕಳಿಗೆ ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಹನುಮಚಾಲೀಸ ಪಾರಾಯಣವನ್ನು ಮಾಡಿ, ಗೋಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ. ಈ ಧನುಸು ರಾಶಿಯವರಿಗೆ ಈ ದಿನ ಸಾಲ ಮರುಪಾವತಿ ಮಾಡ್ತಕ್ಕಂಥ ದಿನವಾಗತ್ತೆ. ಶತ್ರುವಾದೆ, ಆಕಸ್ಮಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ, ಎಲ್ಲೋ ಒಂದು ಕಡೆ ಮನಸ್ತಾಪವನ್ನು ಮಾಡ್ಕೋಬೇಕಾಗತ್ತೆ. ಜಾಗರೂಕತೆಯನ್ನು ವಹಿಸಿ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಶಿರಡಿ ಸಾಗಿನಾಥನ ದರ್ಶನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ, ಋಣ ವಿಮೋಚನೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ದಿನ. ವಿದ್ಯಾಲಾಭ, ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಧನಲಾಭ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಸುದರ್ಶನ ಮಂತ್ರ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ. ಈ ಕುಂಭ ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಉತ್ತಮ ಬುದ್ಧಿಶಕ್ತಿ, ವಸ್ತ್ರ ಖರೀದಿ, ಸುಖ ಭೋಜನ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ. ಇದರಿಂದ ಬಹಳಷ್ಟು ಅನುಕೂಲಗಳು ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯಭೀತಿ, ಅಶಾಂತಿ, ಉದ್ಯೋಗದಲ್ಲಿ ಅಲ್ಪ ಲಾಭ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗಣಪತಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ವೀಕ್ಷಕರೇ, ಇನ್ನು ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ನೇರವಾಗಿ ಪರಿಹಾರವನ್ನ ಪಡೆಯಲು ಬಂದಿರುವಂತಹ ಕುಟುಂಬವನ್ನ ಪ್ರತಾಪ್ ಅವರೇ, ನೀವು ನಮ್ಮ ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಮೊದಲನೇ ಕುಟುಂಬ, ಹೇಳಿ ಏನ್ ಸಮಸ್ಯೆ ಇದೆ? ಮಗನ ವಿಷಯ ಮಾತು ಕೇಳೋಣ ಅಂತ ಭವಿಷ್ಯ. ಸ್ವಲ್ಪ ಮಗನ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 16 ಹೇಳಿ. 16/12/95. ಹುಟ್ಟಿದ ಸಮಯ ಹೇಳಿಮ್ಮ. ಭಾನುವಾರ ಶನಿವಾರ ಮಾರ್ನಿಂಗು ಒಂದು 5 ಗಂಟೆ 10 ನಿಮಿಷ ಇರೋ ಹಾಗೆ ಇಟ್ಟಿತ್ತು. ಸರಿ ಗುರುಗಳೇ, ಏನಾಗಿದೆ ಜಾತಕ ನೋಡಿ ಅವ್ರ ಮಗನ್ಗೆ ಏನ್ ಸಮಸ್ಯೆ ಇದೆ, ಪರಿಹಾರವನ್ನ ತಿಳಿಸ್ಕೊಡಿ ಗುರುಗಳೇ. ಈ ಜಾತಕವನ್ನ ವಿಮರ್ಶೆಯನ್ನ ನಾವು ಮಾಡಿದಾಗ ಇವರಿಗೆ ಈಗಾಗಲೇ ಹೇಳಿದ್ರು, ಶನಿವಾರ ಬೆಳಗಿನ ಜಾವ ಅಂದ್ರೆ ಶುಕ್ರವಾರ ರಾತ್ರಿ ಶನಿವಾರ ಬೆಳಗಿನ ಜಾವ ಜನನವಾಗಿರ್ತಕ್ಕಂಥದ್ದು. ಈ ನಕ್ಷತ್ರವನ್ನ ನಾವು ನೋಡಿದಾಗ ಉತ್ತರಾ ನಕ್ಷತ್ರ ಕನ್ಯಾ ರಾಶಿ. ಹೌದಾ ತಾಯಿ? ಉತ್ತರಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಜನನ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರವಿ ದಶೆಯಲ್ಲಿ ಇವರು ಜನನವಾಗಿದ್ದಾರೆ. ಆದರೆ ರಾಹು ದಶೆ 2013ರಿಂದ ರಾಹು ದಶ ಇವರಿಗೆ ಪ್ರಾರಂಭವಾಗಿದೆ. ಇಲ್ಲಿ ರಾಹು ಮತ್ತೆ ಕೇತುಗಳು ಸಪ್ತಗ್ರಹಗಳನ್ನ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಈ ಜಾತಕವನ್ನ ನಾವು ನೋಡಿದಾಗ ಲಗ್ನ ಅಂದ್ರೆ ವೃಶ್ಚಿಕ ಲಗ್ನದಲ್ಲಿ ಇವರ ಜನನವಾಗಿ, ಲಗ್ನಾತ್ ಪಂಚಮ ಸ್ಥಾನದಲ್ಲಿ ಕೇತು, ಲಗ್ನಾತ್ ಏಕಾದಶ ಸ್ಥಾನದಲ್ಲಿ ಚಂದ್ರ ಮತ್ತೆ ರಾಹು ಇರೋದ್ರಿಂದ ಇವರಿಗೆ ಏನು ಒಂದು ಇದು ಯಾವ ಒಂದು ವಿಚಾರವನ್ನ ನಾವು ನೋಡಿದಾಗ ಆರೋಗ್ಯದ ಕಡೆ ಗಮನವನ್ನ ಹರಿಸಿದಾಗ ಚಂದ್ರ ಮತ್ತೆ ರಾಹು ನೋಡಿ, ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಏನ್ ಮಾಡ್ತಾನೆ, ಅನಾರೋಗ್ಯ ಪೀಡಿತರಾಗಿ ಮಾಡಬೇಕು. ಅಂದ್ರೆ ಎಲ್ಲೋ ಒಂದು ಕಡೆ ರಕ್ತ ಸಂಬಂಧವಾದ ಕಾಯಿಲೆ ಅಥವಾ ಶಿರಕ್ಕೆ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆ, ಇಂಥ ಒಂದು ಕಾಯಿಲೆಯಿಂದ ನರಳಬೇಕು. ಇದರಿಂದ ಕುಟುಂಬ ಇಲ್ಲಿ ಮಾತೃಕಾರಕ ಮತ್ತೆ ಪಿತೃಕಾರಕರನ್ನ ನಾವು ನೋಡಿದಾಗ ಇಲ್ಲೆಲ್ಲೋ ಈ ಕುಟುಂಬ ಇದರಿಂದ ಬಹಳಷ್ಟು ಸಮಸ್ಯೆಗೆ ಈಡಾಗ್ತಾ ಇದೆ, ಬಹಳಷ್ಟು ನೋವನ್ನ ಅನುಭವಿಸ್ತಾ ಇದೆ ಅಂತಕ್ಕಂಥ ಒಂದು ಸಾಧ್ಯತೆಗಳು ಈ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಹೌದಾ ತಾಯಿ? ಏನಾಗಿದೆ? ಬ್ಲಡ್ ಕ್ಯಾನ್ಸರ್ ಆಗಿದೆ. ಅಂದ್ರೆ ಈ ಜಾತಕವನ್ನ ನಾವು ನೋಡಿದಾಗ ಇವನು ಯಾವುದೋ ಒಂದು ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಇನ್ನೇನು ರೀಚ್ ಆಗೋವನು ಕೂಡ ಇದ್ದ. ಹೌದಾ? ಅಂದ್ರೆ ಯಾವ ಕ್ಷೇತ್ರ? ಕ್ರಿಕೆಟ್ ಅಲ್ಲಿ ಇದ್ದ. ಫಸ್ಟ್ ಡಿವಿಷನ್ ಇತ್ತು, ಅದು ಮುಗಿದ ಕೂಡ ಸ್ಟೇಟ್ಗೆ ಯಾವ್ದಾದ್ರು ಒಂದು ಇತ್ತು ಅವನಿಗೆ ಸೆಲೆಕ್ಷನ್. ಅವ್ನು ತುಂಬ ನೋವು ಮಾಡ್ಕೊಂಡ ಪಾಪ, ಹಿಂಗಾಯ್ತಲ್ಲ ಅಂತ. ಅಲ್ಲ, ಇದಕ್ಕೆ ಮುಂಚೆ ನೀವು ಎಲ್ಲೂ ಕೂಡ ಜಾತಕವನ್ನ ಮುಂಚೆ ವಿಮರ್ಶೆಯನ್ನ ನೀವು ಮಾಡಿರ್ಲಿಲ್ಲ? ಎಲ್ಲೂ ಅಷ್ಟು ನಾವು ಜಾತಕದ ಬಗ್ಗೆ ಅಷ್ಟೊಂದು ನಾನು ಇದು ಕೊಡ್ತಾ ಇರಲಿಲ್ಲ. ನಾನು ಸುಮ್ಮನೆ ಬಟ್ ನಿಮ್ಮ ಹತ್ರ ಏನೋ ಒಂದು ಸಿಗ್ಬೋದು, ಸಾಲು ಸಿಗ್ಬೋದು, ನನ್ನ ಮಗನ ಹಿಂಗಾಯ್ತಲ್ಲ ಅಂತ. ಆ ಒಂದು ಭಗವಂತ ಖಂಡಿತವಾಗಿ ಅನುಕೂಲಗಳನ್ನ ಮಾಡ್ತಾರೆ. ಆದರೆ ಈ ಜಾತಕದ ಒಂದು ವಿಮರ್ಶೆಯನ್ನು ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ, ಜನನ ಕಾಲದಲ್ಲಿ ಬಂದಿರತಕ್ಕಂಥ ಒಂದು ಕಾಲಸರ್ಪ ದೋಷ, ವೈಜ್ಞಾನಿಕ ದೃಷ್ಟಿಯಲ್ಲಿ ಕಾಲಸರ್ಪ ಯೋಗ. ಈ ಕಾಲಸರ್ಪ ಯೋಗದಲ್ಲಿ
ರಾಹು ಮತ್ತೆ ಕೇತುಗಳು ಸರ್ಪದ ತಲೆ ಮತ್ತೆ ಬಾಲಗಳಾಗಿದ್ದಾಗ ಇವುಗಳ ಬಂಧನವನ್ನ ಕಾಲಸರ್ಪಯೋಗ ಅಂತ ಕರಿತೇವೆ. ಜೊತೆಗೆ ಬೇರೆ ಗ್ರಹದ ದಶೆ ಯಾರಿಗೆ ಆ ಜಾತಕನಿಗೆ ನಡೀತಕ್ಕಂಥ ಸಮಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾರೆ ವಿದ್ಯಾಭ್ಯಾಸದಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ. ಈಗ ನಿಮ್ಮ ಮಗ ಓದಬೇಕಾದ್ರೆ ಒಳ್ಳೆಯ ಸ್ಥಾನಮಾನದಲ್ಲೇ ತೇರ್ಗಡೆಯಾಗಿ ಬಂದಿದ್ದಾರೆ ಅಂದರೆ ಬೇರೆ ಗ್ರಹದ ದಶೆಯ ನಡೀತಕ್ಕಂಥ ಸಮಯದಲ್ಲಿ ಯಾರನ್ನೂ ಕೂಡ ಬಿಡಲ್ಲ ಗ್ರಹಚಾರ. ಈ ಗ್ರಹಚಾರ ಅಂತಕ್ಕಂಥದ್ದು ಈಗ ಎಂಥ ಒಂದು ಚಿಕ್ಕ ವ್ಯಕ್ತಿಯಾಗಲಿ, ಭಿಕ್ಷಾಧಿಪತಿಯಾಗಲಿ, ಲಕ್ಷಾಧಿಪತಿಯಾಗಲಿ, ಕೋಟ್ಯಾಧಿಪತಿಯಾಗಲಿ ಖಂಡಿತವಾಗಿ ಯಾರನ್ನೂ ಕೂಡ ಬಿಡಲ್ಲ. ಹಾಗಾಗಿ ಇಲ್ಲೇನಾಗುತ್ತೆ, ಈ ಜಾತಕನಿಗೆ ರಕ್ತ ಸಂಬಂಧವಾದ ಕಾಯಿಲೆ, ಈಗಾಗಲೇ ನೀವು ಹೇಳಿದ್ದೀರಾ, ಹೌದು, ಆ ರಕ್ತ ಸಂಬಂಧವಾದ ಕಾಯಿಲೆ ಬರಲಿಕ್ಕೆ ಯಾಕೆ ಅಂತ ಅಂದರೆ ರವಿ ಲಗ್ನದಲ್ಲೇ ಇದ್ದಾನೆ. ಯಾಕೆ ನೋಡಿ, ಎಂಥ ಕಾಯಿಲೆ ಮನುಷ್ಯನಿಗೆ ಬರುತ್ತೆ ಅಂದರೆ ಬೆಂಕಿ ತಾನು ಹುಟ್ಟಿದ ಸ್ಥಳವನ್ನೇ ಸುಟ್ಟುಕೊಂಡು ಬೇರೆಯವರಿಗೆ ಬೆಳಕಾಗತ್ತಂತೆ. ಹಾಗೆ ಈ ಜಾತಕವನ್ನು ನಾವು ನೋಡಿದಾಗ ಈ ರಕ್ತ ಸಂಬಂಧವಾದ ಕಾಯಿಲೆಯಿಂದ ಇವರು ತತ್ತರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಇದಕ್ಕೆ ಖಂಡಿತವೂ ಕೂಡ ಪರಿಹಾರ ಇದೆ. ವ್ಯವಸ್ಥಿತವಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಬೇಡ. ಈ ಜಾತಕವನ್ನ ಬಾಲ್ಯದಲ್ಲೇ ವಿಮರ್ಶೆಯನ್ನ ಮಾಡಿ ವ್ಯವಸ್ಥಿತವಾಗಿ ಇದಕ್ಕೆ ಸಕಾಲಕ್ಕೆ ಪರಿಹಾರವನ್ನ ಮಾಡಿದ್ದರೆ ಈ ಒಂದು ಸಮಸ್ಯೆ ಖಂಡಿತವಾಗಿ ಇವರಿಗೆ ಬರ್ತಾ ಇರಲಿಲ್ಲ. ಕಾಲಸರ್ಪ ದೋಷ ಇದೆ ಅಂತ ಹೇಳಿ. ಹೌದು, ನೋಡಿ, ಯಾವ ಜಾತಕದಲ್ಲಿ ಕಾಲಸರ್ಪ ದೋಷ ಇದ್ದಾಗ ಹೇಳಿದ ತಕ್ಷಣ ಯಾರಿಗೂ ಕೂಡ ಅರ್ಥವಾಗಲ್ಲ ಕಾಲಸರ್ಪ ದೋಷ ಅಂದ ತಕ್ಷಣ. ಇಲ್ಲಿ ಕಾಲಸರ್ಪ ದೋಷದಲ್ಲಿ ರಾಹು ಮತ್ತೆ ಕೇತುಗಳ ದಶೆ ಅಥವಾ ಭುಕ್ತಿ ನಡೀತಕ್ಕಂಥ ಸಮಯದಲ್ಲಿ ಅದು ಸಮಸ್ಯೆ ಆಗತ್ತೆ. ನೋಡಿ, ಇವರ ಒಂದು ಮಗನನ್ನು ನಾವು ನೋಡಿದಾಗ ಬಾಲ್ಯದಿಂದ ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂದರು. ಜಾತಕದ ಪ್ರಕಾರ ನಾವು ನೋಡಿದಾಗ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ. ಆದರೆ ಈ ರಾಹು ದಶಾ ರಾಹು ಭುಕ್ತಿ ಅಂತ್ಯ ಭಾಗ ಅಂತಕ್ಕಂಥದ್ದು ಏನಿದೆ, ಆಗ ಇಲ್ಲದೇ ಇರತಕ್ಕಂಥ ಸಮಸ್ಯೆಯನ್ನು ಮನೆಯಲ್ಲಿ ತಂದು ಹೊಡ್ತಾ ಇದೆ. ಮನೆಯಲ್ಲಿ ತಂದೆ, ತಾಯಿ, ಕುಟುಂಬ ಎಲ್ಲರಿಗೂ ಕೂಡ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಹೌದಾ ತಾಯಿ? ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಂಥ ಒಂದು ಸಂಕಷ್ಟಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ, ಹೌದಲ್ವಾ? ಗುರುಗಳೇ, ಇನ್ನು ಇವರ ಮಗನ ಸಮಸ್ಯೆಗೆ ಏನು ಪರಿಹಾರ? ಈ ಕಾಲಸರ್ಪ ದೋಷ ಅಂತ ಹೇಳಿದ್ರಿ, ಚಿಕ್ಕ ವಯಸ್ಸಿನಿಂದನೂ ಇದು ಕಾಡ್ತಾ ಇದೆ ಅಂತ ಹೇಳಿದ್ರಿ, ಇದನ್ನ ಹೇಗೆ ನಿವಾರಣೆ ಮಾಡ್ಕೊಬೇಕು? ಅಥವಾ ಇನ್ನೂ ಯಾವುದಾದ್ರೂ ಸಮಸ್ಯೆಗಳಿದೆಯಾ, ಅದನ್ನ ಪರಿಹಾರ ಮಾಡ್ಕೊಬೇಕಾಗುತ್ತೆ? ಅಲ್ಲ, ಇಲ್ಲಿ ಜಾತಕವನ್ನ ವಿಮರ್ಶೆಯನ್ನು ಮಾಡ್ತಾ ಹೋದಾಗ ಕರ್ಮ ಫಲಗಳು ಅಂತಕ್ಕಂಥದ್ದು ನಮಗೆ ಬರುತ್ತೆ. ಇವರದು ಆ ರೀತಿ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮ ಯಾವುದೂ ಕೂಡ ಕಾಣ್ತಾ ಇಲ್ಲ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಮೊದಲು ಅವರು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಒಂದು ದೋಷ, ಕಾಲಸರ್ಪ ದೋಷ. ನೋಡಿ, ಈಗ ಏನಾಗುತ್ತೆ, ಜಾತಕ ವಿಮರ್ಶೆಯನ್ನು ಮಾಡಿದ ತಕ್ಷಣ ಇವರ ತಂದೆ ಅಥವಾ ಇವರ ತಾತ, ಇವರ ಒಂದು ಮುತ್ತಾತ 5 ತಲೆಮಾರುಗಳಲ್ಲಿ ಮಾಡಿರ್ತಕ್ಕಂಥ ದೋಷಗಳು ಹಾಗೆ ವರ್ಗಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಜಾತಕನ ತಾತ ದೇವಾಂಶ ಸಂಭೂತವಾಗಿರ್ತಕ್ಕಂಥ ನಾಗದೇವತೆಯನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಸಂಪೂರ್ಣವಾಗಿ ಕಂಡು ಬರುತ್ತೆ. ಧೈರ್ಯದಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅಂತ ಒಂದು ಸಮಯದಲ್ಲಿ ಇಂಥ ಒಂದು ಅವಘಡಗಳನ್ನ ಎಲ್ಲೋ ಅವರ ಸಂಭವವನ್ನು ಮಾಡಿದ್ದಾರೆ. ಇದರಿಂದ ಒಂದು ರೀತಿಯಲ್ಲಿ ಸಮಸ್ಯೆ ಆಗತ್ತೆ. ಇವತ್ತು ಭಗವಂತನ ಆಜ್ಞೆಯಿಂದನೇ ನಿಮ್ಮ ಮಗನಿಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಂತ ದುಃಖವನ್ನ ಮಾಡ್ತಾ ಕೂತ್ಕೊಳ್ತಕ್ಕಂಥದ್ದಲ್ಲ. ನಾನು ಹೇಳ್ತಕ್ಕಂಥದ್ದು ಸಮಾಧಾನವನ್ನ ಮಾಡಿ, ಧೈರ್ಯಂ ಸಾಹಸ ಲಕ್ಷಣಂ, ಬರ್ತಕ್ಕಂಥ ಸಂಕಷ್ಟಗಳನ್ನ ಎದುರಿಸಿ ನಿಲ್ತಕ್ಕಂಥ ಒಂದು ಚೈತನ್ಯವನ್ನ ಕೊಡ್ತಕ್ಕಂಥದ್ದೇ ದೈವಶಕ್ತಿ. ಆ ದೈವಶಕ್ತಿಯನ್ನ ನೀವು ನಂಬಿಕೆಯನ್ನ ಇಟ್ಟು ವ್ಯವಸ್ಥಿತವಾಗಿ ಮಾಡೋದಾದರೆ 3 ದಿನಗಳ ಕಾಲ ಸರ್ಪ ಸಂಸ್ಕಾರವನ್ನ ಆಚರಣೆಯನ್ನು ಮಾಡಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾಗ ಕಲ್ಯಾಣೋತ್ಸವ, ಏಕಾಂತ ಸೇವಾ, ಮಾರಕ ಗ್ರಹಗಳಾಗಿರ್ತಕ್ಕಂಥ ರಾಹು, ಕುಜ, ಕೇತುವಿನ ಗ್ರಹಶಾಂತಿ ಹೋಮಗಳನ್ನು ಆಚರಣೆಯನ್ನು ಮಾಡಿ ಒಂದು ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ಒಂದು ರಾತ್ರಿ ನಿದ್ರಿಸಿ ಬಂದ ನಂತರ ಈ ಸರ್ಪ ಸಂಸ್ಕಾರವನ್ನು ಆಚರಣೆಯನ್ನು ಮಾಡಿಕೊಂಡು ಮೃತಿಕಾ ಪ್ರಸಾದ ಜೊತೆಗೆ ಆ ಹೋಮದ ರಕ್ಷೆಯನ್ನ ಹಣೆಯಲ್ಲಿ ಧರಿಸ್ತಾ, ಇದಾದ ನಂತರ 9 ದಿನಗಳ ನಂತರ ಧನ್ವಂತರಿ ಹೋಮವನ್ನು ಆಚರಣೆಯನ್ನು ಮಾಡಬೇಕು. ಆ ಧನ್ವಂತರಿ ಹೋಮವನ್ನು ಆಚರಣೆಯನ್ನು ಮಾಡಿ ಅದರ ರಕ್ಷೆಯನ್ನೂ ಕೂಡ ಇದಕ್ಕೆ ಮೃತಿಕಾ ಪ್ರಸಾದ, ಸರ್ಪ ಸಂಸ್ಕಾರದ ರಕ್ಷೆ, ಧನ್ವಂತರಿಯ ರಕ್ಷೆ ಇಷ್ಟನ್ನೂ ಕೂಡ ಮಿಶ್ರಣವನ್ನು ಮಾಡಿ ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆದರೆ ಚಿಕಿತ್ಸೆ ಖಂಡಿತವಾಗಿ ಬೇಕು. ಬ್ಲಡ್ ಕ್ಯಾನ್ಸರ್ ಅಂದಕ್ಕಂಥ ತಕ್ಷಣ ಧೃತಿಗೆಡ್ತಕ್ಕಂಥದ್ದು ಬೇಡ.
ಜಗತ್ತಲ್ಲಿ ಎಷ್ಟೋ ವೈದ್ಯರ ಬಳಿ ಬ್ಲಡ್ ಕ್ಯಾನ್ಸರ್ಗೋಸ್ಕರ ಚಿಕಿತ್ಸೆಯನ್ನು ತಗೊಂಡಿರ್ತಕ್ಕಂಥವರು ಸಾವಿಗೀಡಾಗಿದ್ದಾರೆ. ಜೊತೆಗೆ ಎಷ್ಟೋ ಜನ ಬದುಕಿದ್ದಾರೆ ಕೂಡ, ಆರೋಗ್ಯವಾಗಿಯೂ ಕೂಡ ಇದ್ದಾರೆ. ಆದರೆ ಇದಕ್ಕೆಲ್ಲ ದೈವಶಕ್ತಿಯ ಕಾರಣ. ಆ ದೈವಶಕ್ತಿಯನ್ನು ಸರಿಯಾಗಿ ನಂಬಿ ವ್ಯವಸ್ಥಿತವಾಗಿ ನೀವು ಆಚರಣೆಯನ್ನು ಮಾಡುವುದಾದರೆ ಖಂಡಿತವಾಗಿ ಇವತ್ತಿಗೂ ಕೂಡ ನಿಮ್ಮ ಮಗನಿಗೆ ಆಯುರಾರೋಗ್ಯ ಖಂಡಿತವಾಗಿ ಪ್ರಾಪ್ತಿಯಾಗತ್ತೆ. ಯಾವುದೇ ರೀತಿಯ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಅವ್ರು ಹೇಳಿದ ಪರಿಹಾರ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇವಾಗಿರೋ ಪರಿಸ್ಥಿತಿ ಸ್ವಲ್ಪ ಆ್ಯಕ್ಚುಲಿ ಇವ್ರದ್ದೇನು ಕೆಲಸ ಇಲ್ಲ ಇವಾಗ. ನಾನು ಹೋಗ್ತಿದ್ದೆ, ನಾನು ಇವ್ನಿಗೆ ಯಾವಾಗ ಹೀಗಾಯಿತು ಅಂತ ಅಂದರು ನೋಡ್ಕೊಳಕ್ ಬೇಕಲ್ಲ ಅಂತ ನಾನು ಬಿಟ್ಬಿಟ್ಟೆ. ಮಾತಾಡಿ ಇವಾಗ ಸದ್ಯಕ್ಕೆ ಏನು ಇಲ್ಲ. ಈಗ ಅಂದ್ರೆ ಮಾಡಬೇಕು ಅನ್ನೋ ಮನೋ ಸಿದ್ಧತೆ ಇದೆ ಮಾಡ್ಬೇಕು. ಯಾಕಂದ್ರೆ ಮಗನ ಸಲುವಾಗಾದ್ರೂ ಮಾಡ್ಬೇಕು. ಅವನು ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾನೆ. ಆಟ ಆಡ್ಬೇಕು, ನಾನು ಮುಂದೆ ಚೆನ್ನಾಗಿ ಓದಬೇಕು ಅಂತ ತುಂಬ ಏಮ್ಗಳನ್ನ ಇಟ್ಕೊಂಡಿದ್ದಾನೆ. ಅಲ್ಲ, ಹೌದಮ್ಮ. ಜಾತಕವನ್ನ ನಾವು ನೋಡಿದಾಗ ಜಾತಕದಲ್ಲಿ ಉನ್ನತ ಸ್ಥಾನಮಾನ ಲಭ್ಯವಾಗ್ತಕ್ಕಂಥ ಒಂದು ಶುಭ ಯೋಗಗಳಿದೆ. ಇಷ್ಟೆಲ್ಲ ಮಾಡಲಿಕ್ಕೆ ಎಷ್ಟೆಲ್ಲ ಖರ್ಚು ಬರುತ್ತೆ, ನಾವು ಏನು ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಆಲೋಚನೆಯನ್ನ ಮಾಡ್ತಾ ಇದ್ದೀರಾ, ಹೌದಾ? ಹೌದು. ಅದೇ ನಿಮ್ಮ ಯೋಚನೆ. ಏನಪ್ಪ, ಗುರುಗಳು ಪರಿಹಾರವನ್ನ ಹೇಳಿದ್ರು, ನಾವು ಹೇಗೆ ಮಾಡ್ಬೇಕು, ಇದನ್ನ ಯಾವ ರೀತಿ ಇದನ್ನ ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದು ನಿಮ್ಮ ನಿಜ. ಇನ್ನು ಡಾಕ್ಟರ್ 4 ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಪರಿಹಾರವನ್ನ ಇವರು ವ್ಯವಸ್ಥಿತವಾಗಿ ಏನು ಆಡಂಬರದಿಂದನೇ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧಾ, ಭಕ್ತಿ, ಏಕಾಗ್ರತೆ. ಈ ಶ್ರದ್ಧಾ, ಭಕ್ತಿ, ಏಕಾಗ್ರತೆಯನ್ನ ಇಟ್ಟುಕೊಂಡು ಇವರು ವ್ಯವಸ್ಥಿತವಾಗಿ ಪ್ರಾರ್ಥನೆಯನ್ನ ಮಾಡಿದಾಗ ಮಾತ್ರ ಅದರ ಸಂಪೂರ್ಣವಾದ ಫಲ ಇವರಿಗೆ ಲಭ್ಯ ಆಗುತ್ತೆ. ಆಗ ಏನಾಗತ್ತೆ, ಡಾಕ್ಟರ್ ಕೊಡ್ತಕ್ಕಂಥ ಚಿಕಿತ್ಸೆಯು ಕೂಡ ಅವರ ಶರೀರಕ್ಕೆ, ಮಗನ ಶರೀರಕ್ಕೆ ಸಹಕಾರಿಯಾಗತ್ತೆ. ಆಗ ಆರೋಗ್ಯ ಭಾಗ್ಯ ಇವರಿಗೆ ಪ್ರಾಪ್ತಿಯಾಗತ್ತೆ ಅನ್ನೋದು ನನ್ನ ಹೇಳಿಕೆ. ಸರಿ, ಧನ್ಯವಾದ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಭಾಗವಹಿಸಿ ನಿಮ್ಮೆಲ್ಲ ಸಂಕಷ್ಟಗಳನ್ನ ಹೇಳ್ಕೊಂಡು ಪರಿಹಾರವನ್ನು ಕೂಡ ಪಡ್ಕೊಂಡಿದ್ದೀರಾ. ಧನ್ಯವಾದ. ನಿಮಗೂ ಎಲ್ರಿಗೂ ಧನ್ಯವಾದಗಳು ಪಬ್ಲಿಕ್ ಟಿವಿ. ಗುರುಗಳೇ, ಎಷ್ಟು ಹೊತ್ತು ನೀವು ಕೂಡ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಪ್ರತಾಪ್ ಅವರ ಕುಟುಂಬದ ಸಮಸ್ಯೆಗೆ ಪರಿಹಾರವನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನು ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರ ಕಂಡುಕೊಳ್ಬೇಕು ಅಂತ ಇಚ್ಛಿಸಿದ್ರೆ ನೀವು ಕೂಡ ಈ ಒಂದು ವಿಳಾಸಕ್ಕೆ ಪತ್ರವನ್ನು ಬರೀಬಹುದು. ಪಬ್ಲಿಕ್ ಟಿವಿ ರಾಶಿ ಭವಿಷ್ಯ ವಿಭಾಗ, 4ನೇ ಮಹಡಿ, TTMC BMTC ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು 560022. ವೀಕ್ಷಕರನ್ನು ನೀವು ಕೂಡ ಗುರೂಜಿಯವ್ರನ್ನ ಸಂಪರ್ಕಿಸಬೇಕು. ಅವರ ಬಳಿ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ತಿಳ್ಕೋಬೇಕು ಅಂದರೆ ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ ಕೇಂದ್ರ, ನಂಬರ್ 202/2, HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ನಾಗವಾರ, ರಿಂಗ್ ರೋಡ್, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9972225300, 997222530005. ಹಾಗೆ ನೀವು www.astrobrahma.in ಲಾಗಿನ್ ಆಗಬಹುದು. ವೀಕ್ಷಕರ, ಇದಾಗಿತ್ತು ಇವತ್ತಿನ ನೇರ ಭವಿಷ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮಗೂ ಕೂಡ ಬಹಳಷ್ಟು ಇಡಿಸಿದೆ. ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇದ್ರೆ ನಮ್ಮನ್ನು ಸಂಪರ್ಕಿಸಬಹುದು. ನಾವು ಹೊರಡುವಂಥ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.